ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಇನ್ನೂ ಒಂದು 2 ತಿಂಗಳು ಬರಲ್ಲ ಅನ್ನುವಂಥ ಒಂದು ಮಾತುಗಳಾದರೆ ಕೇಳಿ ಬರ್ತಿದೆ. ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ, ಇನ್ನು 2 ತಿಂಗಳಾದ್ಮೇಲೆ ಆದರೂ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ? ಮತ್ತೆ ನಿಮಗೆ ನೆನ್ನೆ ಎಲ್ಲ ವಿಡಿಯೋಸ್ ಮಾಡಿ ತಿಳಿಸಿದ್ದೆ, ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಹಣ ಆದರೆ ಜಮಾ ಆಗ್ತಿದೆ, 2,000 ಹಣ ಜಮಾ ಆಗ್ತಿದೆ, 4,000 ಹಣ ಜಮಾ ಆಗ್ತಿದೆ ಅಂತ ಆದರೆ ಹೇಳ್ತಿದ್ದೆ. ಈಗ ಇವತ್ತಿರುವಂತಹ ಅಪ್ಡೇಟ್ಸ್ ಏನು ಗೃಹಲಕ್ಷ್ಮಿ ಯೋಜನೆ ಕುರಿತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಇವೆಲ್ಲ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ದಿನೇ ಇಲ್ಲಿ ಹೊಸ ಅಪ್ಡೇಟ್ ಆದ್ರೆ ಬರ್ತಿದೆ ಸ್ನೇಹಿತರೆ. ಈಗಿರುವಂತಹ ಕಾಂಗ್ರೆಸ್ ಪಂಚ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಒಂದು ಗ್ಯಾರಂಟಿ ಯೋಜನೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇಲ್ಲಿ ಸಮಸ್ಯೆ ಆಗ್ತಿದೆ. ಈಗ ಉಳಿದ 4 ಗ್ಯಾರಂಟಿ ಯೋಜನೆಗಳು ಯಾವುದೇ ಸಮಸ್ಯೆ ಆಗ್ತಿಲ್ಲ. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಈ 4 ಯೋಜನೆದು ಹಣ ಕೂಡ ಜಮಾ ಮಾಡ್ತಿದ್ದಾರೆ, ಪೆಂಡಿಂಗ್ ಹಣ. ಓಕೆನಾ, ಇಲ್ಲಿ ಗೃಹ ಜ್ಯೋತಿ ಯೋಜನೆ ಕಂಟಿನ್ಯೂ ಆಗ್ತಿದೆ, ಶಕ್ತಿ ಯೋಜನೆ ಕಂಟಿನ್ಯೂ ಆಗ್ತಿದೆ. ಓಕೆನಾ, ಯುವ ನಿಧಿ ಯೋಜನೆ ಪೆಂಡಿಂಗ್ ಹಣ ಎಲ್ಲ ಮೊನ್ನೆ ವಿದ್ಯಾರ್ಥಿಗಳಿಗೆ 9,000ವರೆಗೂ ಕೂಡ ಹಣ ಜಮಾ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಕೂಡ ಜಮಾ ಮಾಡ್ತಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲೆಕ್ಷನ್ ಸ್ಟಾರ್ಟ್ ಆದಾಗಿಂದ ಇನ್ನೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಜಮಾ ಆಗಿಲ್ಲ. ಎಲೆಕ್ಷನ್ ಸ್ಟಾರ್ಟ್ ಆಗಾಯ್ತು, ಎಲೆಕ್ಷನ್ ಮುಗೀತು, ಎಲೆಕ್ಷನ್ ರಿಸಲ್ಟ್ ಬಂದಾಯ್ತು, ಸೆಂಟ್ರಲ್ ಅಲ್ಲಿ ಒಂದು ಬಿಜೆಪಿ ಗವರ್ನಮೆಂಟ್ ಕೂಡ ಬಂದಿದೆ. ಇಲ್ಲಿ ನಿಮಗೆ ಪಂಚ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮಗೆ ಹಣ ಜಮಾ ಆಗ್ಲಿಲ್ಲ. ಈಗ ಸರ್ಕಾರವನ್ನ ಪ್ರಶ್ನೆ ಕೇಳಿದ್ರೆ ಸರ್ಕಾರ ಹೇಳ್ತಿರುವಂತದ್ದು ಏನಂದ್ರೆ ಇನ್ನೂ 2 ತಿಂಗಳು ಲೇಟ್ ಆಗ್ಲಿ ಬಿಡಿ, ಲೇಟ್ ಆಗೋದ್ರಿಂದ ಸಮಸ್ಯೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೆಂಗೂ ಎಲೆಕ್ಷನ್ ಮುಗ್ದಿದೆ. ಓಕೆನಾ ಸ್ನೇಹಿತರೆ, ಅವ್ರು ಇನ್ನೂ 1-2 ತಿಂಗಳ ಲೇಟ್ ಆಗ್ಲಿ ಬಿಡಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಹಣ ಕೊಟ್ಟರು ಜನ ಬೈತಿದ್ದಾರೆ, ಹಣ ಕೊಡದೇ ಇದ್ರೂ ಜನ ಬೈತಿದ್ದಾರೆ. ಇನ್ನೊಂದು 2 ತಿಂಗಳು ಲೇಟ್ ಆಗಿ ಜಮಾ ಆಗ್ಲಿ ಬಿಡಿ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿರುವಂತದ್ದು. ಅವ್ರೇನ್ ಹೇಳ್ತಿದ್ದಾರೆ, ಈಗ ನಾವು ಹಣ ಕೊಟ್ಟರು ಬೈತಿದ್ದಾರೆ. ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಒಂದು ದಿವಾಳಿ ಆಗ್ತಿದೆ, ರಾಜ್ಯದಲ್ಲಿ ಸರ್ಕಾರ ದಿವಾಳಿ ಆಗ್ತಿದೆ. ಈಗ ಬೇರೆ ಗ್ಯಾರಂಟಿ ಯೋಜನೆಗಳನ್ನ ಯೂಸ್ ಮಾಡ್ತಿದೀವಿ ಅಂತ ಎಲ್ಲ ಆರೋಪಗಳಾದ್ರೆ ಬರ್ತಿದೆ ನಮ್ಮ ಮೇಲೆ. ನಾವು ಹಣ ಕೊಟ್ಟರು ನಮ್ಮನ್ನ ಬೈತಿದ್ದಾರೆ, ಹಣ ಕೊಡ್ಲಿಲ್ಲ ಅಂದ್ರೂ ನಮ್ಮನ್ನ ಬೈತಿದ್ದಾರೆ. 1-2 ತಿಂಗಳು ಲೇಟ್ ಆಗಿ ಕೊಡೋಣ ಬಿಡಿ, 2 ತಿಂಗಳು ಲೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋಣ ಅಂತ ಸರ್ಕಾರ ಆದ್ರೆ ಇಲ್ಲಿ ಉತ್ತರ ಕೊಡ್ತಿದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದವರಿಗೆ ಎಲ್ಲ ಮಹಿಳೆಯರೆಲ್ಲ ಫೋನ್ ಮಾಡಿ ಕೇಳ್ತಿದ್ದಾರೆ, ನಮ್ಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಇಲ್ಲಿ ನೋಡಿ, ಸರ್ಕಾರದವ್ರು ಈ ರೀತಿಯಾಗಿ ಹೇಳ್ತಿದ್ದಾರೆ. ಈಗ ನಮ್ಗೆ ನಾವು ಹಣ ಕೊಡ್ತಿದ್ರು ಬೈತಿದ್ದಾರೆ, ಹಣ ಕೊಡ್ಲಿಲ್ಲ ಅಂದ್ರೂ ಇಲ್ಲಿ ಬೈತಿದ್ದಾರೆ. 1-2 ತಿಂಗಳು ಲೇಟ್ ಆಗಿ ಕೊಡ್ತೀವಿ ಬಿಡಿ ಹಣ ಅಂತಾದ್ರೆ ಹೇಳ್ತಿದ್ದಾರೆ. ಮತ್ತೆ ನಿನ್ನೆ ಏನಾಯ್ತು, ಮತ್ತೆ ಇವತ್ತು ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಆದ್ರೆ ಜಮಾ ಆಗ್ತಿದೆ, ನಿನ್ನೆ ಇವತ್ತು ಕೂಡ. ನೋಡಿ, ಇದು ಇವತ್ತು ಬಂದಿರುವಂತಹ ಕಾಮೆಂಟ್ ಆಗಿದೆ. ಇಲ್ಲಿ ಟುಡೇ 4,000 ರಿಸೀವ್ಡ್, ಥ್ಯಾಂಕ್ ಯು. 12 PM ಅಲ್ಲಿ 4,000 ರಿಸೀವ್ಡ್ ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ. ಯಾರೋ ರಾಜ್ಕುಮಾರ್ ವಿ ಅಂತ ಅವರಾದ್ರೆ ಕಾಮೆಂಟ್ ಮಾಡಿದ್ದಾರೆ. ಓಕೆನಾ ಸ್ನೇಹಿತರೆ, ಮತ್ತೆ ಇಲ್ಲಿ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ, ಬಂತು 4,000 ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ, 11:35 ಅಂತ ಕಾಮೆಂಟ್ ಮಾಡಿದ್ದಾರೆ. ಅವರು ಯಾವ ಜಿಲ್ಲೆ ಅಂತ ಇಲ್ಲಿ ಬೇರೆಯವ್ರು ಕೇಳಿದಾಗ ಅವರು ಪೆಂಡಿಂಗ್ ಅಮೌಂಟ್ ಬಂದಿರೋದು ಜೂನ್ ಜುಲೈ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಜೂನ್ ಜುಲೈ ಬಂದಿಲ್ಲ, ಪೆಂಡಿಂಗ್ ಹಣ ಜಮಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಇದ್ರೆ ಆ ಒಂದು ಹಣ ಏನಾದ್ರು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಿದೆಯಾ ಏನು ಅನ್ನುವಂಥದ್ದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಕೆಲವರಿಗೆ ಫಲಾನುಭವಿಗಳಿಗೆ 4,000 ಹಣ ಬರ್ತಿದೆ, ಇನ್ನು ಕೆಲವರಿಗೆ 2,000 ಹಣ ಆದ್ರೆ ಬರ್ತಿದೆ, ಕೆಲವ್ರಿಗೆ 4,000, ಕೆಲವ್ರಿಗೆ 2,000, 11-12ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಆದ್ರೆ ಇಲ್ಲಿ ಇವ್ರು ಹೇಳ್ತಿರುವಂತಹ ಪ್ರಕಾರ ಕಾಮೆಂಟ್ಸ್ ಅಲ್ಲಿ ಕೆಲವರು ಇಲ್ಲ ನಮಗೆ ಜೂನ್ ಜುಲೈ ಮಂತ್ದೇ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ, 11-12ನೇ ಕಂತಿನ ಹಣ. ಇನ್ನು ಕೆಲವರು ಇಲ್ಲ ನಮಗೆ ಪೆಂಡಿಂಗ್ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸರ್ಕಾರದ ಕಡೆಯಿಂದ ನೋಡಿದ್ರೆ ನಾವು ಜಮಾ ಮಾಡ್ತಿದೀವಿ, ಈಗ ಸ್ವಲ್ಪ ಲೇಟ್ ಆಗ್ತಿದೆ, ಇನ್ನೂ 1-2 ತಿಂಗಳು ಲೇಟ್ ಆಗ್ಲಿ ಬಿಡಿ, ಸಮಸ್ಯೆ ಏನಿದೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ. ಇವು ಗೃಹಲಕ್ಷ್ಮಿ ಯೋಜನೆ ಕುರಿತು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ 11-12ನೇ ಕಂತಿನ ಹಣದಲ್ಲಿ ಯಾವ್ದಾದ್ರು ಹಣ ಜಮಾ ಆಗಿದೆಯಾ ಅಂತ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಜಮಾ ಆಗಿದ್ರು ಕೂಡ ಯಾವ ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನು ಕೂಡ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.